ಮಹಾಕುಂಭಮೇಳದಲ್ಲಿ ತೆಗೆದ ಫೋಟೋ ಇದು. ಆಗ 82 ಕಿಲೋ ಇದ್ದೆ, ಈಗ 66 ಕಿಲೋ ಇದ್ದೀನಿ. 15 kg ಹೇಗೆ 7 ಮಂತ್ಸಲ್ಲಿ ರೆಡ್ಯೂಸ್ ಆದೆ ಅನ್ನೋ ನನ್ನ ಫಿಟ್ನೆಸ್ ಡಾಕ್ಯುಮೆಂಟ್ ಜರ್ನಿ ಇದಾಗಿದೆ. ಯಾರಿಗೂ ಹೀಗೆ ಮಾಡಿ ಅನ್ನೋ ಉದ್ದೇಶ ಅಲ್ಲ. ನೀವೇನಾದರೂ ನಿಮ್ಮ ಫಿಟ್ನೆಸ್ ಮೇಲೆ ಫೋಕಸ್ ಮಾಡ್ತಿದ್ರೆ ನಿಮ್ಮ ಫಿಟ್ನೆಸ್ ಜರ್ನಿಗೆ ಪ್ಲೀಸ್ ಟ್ರೈನರ್, ನ್ಯೂಟ್ರಿಷನಿಸ್ಟ್, ಡಾಕ್ಟರ್ ಅಸಿಸ್ಟೆನ್ಸ್ ತೊಗೊಂಡು ಪ್ಲೀಸ್ ಸ್ಟಾರ್ಟ್ ಮಾಡಿ. ಈ ವಿಡಿಯೋದ ಪರ್ಪಸ್ ನಾನು 15 kg ರೆಡ್ಯೂಸ್ ಮಾಡಿದ್ರ ಪ್ರಾಸೆಸ್ ಹೇಗಿತ್ತು ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅನ್ನೋ ಇಂಟೆಂಟ್ ಅಷ್ಟೇ. ಫಿಟ್ನೆಸ್ ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ತೀನಿ, ಅದರಲ್ಲಿ ಫಿಟ್ನೆಸ್ ಜರ್ನಿನ ಶೇರ್ ಮಾಡ್ತಾ ಬರ್ತೀನಿ. ಫಿಟ್ನೆಸ್ನ ಮೊದಲ ವಿಡಿಯೋ 82 kgಯಿಂದ 66 kg ಆಗಿದ್ದು, ಅದು ಬರೀ ವಾಕ್ ಆ್ಯಂಡ್ ರೆಗ್ಯುಲರ್ ಫುಡ್ ಮೂಲಕ ಅದರ ಪ್ರಾಸೆಸ್. ಫಿಟ್ನೆಸ್ನ ಸೆಕೆಂಡ್ ವಿಡಿಯೋ ಆ್ಯಸ್ ಎ ಕಂಪ್ಲೀಟ್ ಬಿಗಿನರ್ ಆಗಿ ಜಿಮ್ಗೆ ಜಾಯ್ನ್ ಆದಾಗ ಹೇಗಿರುತ್ತೆ, ಎನ್ವೈರನ್ಮೆಂಟ್, ಯಾವ ಥರ ವರ್ಕೌಟ್ ಶುರು ಮಾಡಬೇಕು, ನನಗೆ ಇದ್ದ ಕನ್ಫ್ಯೂಷನ್ಸ್, ಫುಡ್ ಇಂಟೇಕ್, ಪರ್ಸನಲ್ ಟ್ರೈನರ್ ಹೈರ್ ಮಾಡಿಕೊಂಡ್ರೆ ಒಳ್ಳೇದಾ, ಇದೆಲ್ಲದ್ರ ಬಗ್ಗೆ ಮುಂದಿನ ಫಿಟ್ನೆಸ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹೇ ಫ್ರೆಂಡ್, ಈ ಚಾನಲ್ಗೆ ಹೊಸದಾಗಿ ಬಂದಿರೋರಿಗೆ ನಾನು ಕೌಶಿಕ್ ಮಹಾಜನ್, ಎಡಿಟರ್ ಆ್ಯಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಇನ್ಕ್ರೆಡಿಬಲ್ ಕ್ಲಿಕ್ಸಲ್ಲಿ ವರ್ಕ್ ಮಾಡ್ತೇನೆ. ಎಕ್ಸಾಕ್ಟ್ ಆಗಿ 1 year ಬ್ಯಾಕ್ ಪ್ರತಿ ಸಂಡೇ ಬ್ಯಾಡ್ಮಿಂಟನ್ ಆಡೋಕೆ ಶುರು ಮಾಡಿದೆ ಫ್ಯಾಮಿಲಿ ಜೊತೆ. ನಾವು ತೊಗೊಂಡ ಬೆಸ್ಟ್ ಫಿಟ್ನೆಸ್ ಇನಿಷಿಯೇಟ್ ಅದಾಗಿತ್ತು. ಜೊತೆ ವಾಕ್ ಮಾಡ್ತಾ ಇದ್ದೆ 30 minutes ಎವ್ರಿ ಡೇ. ಬಟ್ ಇಟ್ಸ್ ನಾಟ್ ಎನಫ್ ಆಗಿತ್ತು. ಅಕ್ಟೋಬರ್ ಟು ಡಿಸೆಂಬರ್ ಕಂಟಿನ್ಯೂಸ್ ಆಗಿ ಬ್ಯಾಡ್ಮಿಂಟನ್ ಆಡ್ತಿದ್ವಿ. ವೀಕ್ಲಿ 3 to 4 times ಅರೌಂಡ್ 45 minutes. ಆಟ ಆಡಿದ ದಿನ 8000 steps ಆಗ್ತಿತ್ತು. ಸ್ಯಾಮ್ಸಂಗ್ ಹೆಲ್ತ್ ಆ್ಯಪಿಂದ ಬೇಸಿಕ್ ಮಾನಿಟರ್ ಮಾಡ್ಕೊಳ್ತಾ ಇದ್ದೆ. ಸ್ಟ್ರೆಸ್ ಲೆವೆಲ್ ಚೆಕ್ ಮಾಡೋಕೆ ಫಿಟ್ನೆಸ್ ಬ್ಯಾಂಡ್ ನೀಡಿತ್ತು. ರೀಸನ್ ಆ ಟೈಮ್ನಲ್ಲಿ ಲೋನ್ ವಿಷಯದಲ್ಲಿ ತುಂಬ ಸ್ಟ್ರೆಸ್ನಲ್ಲಿ. ಹಾಗಾಗಿ November 5th ಸ್ಯಾಮ್ಸಂಗ್ ಫಿಟ್ನೆಸ್ ಬ್ಯಾಂಡ್ ಅಥವಾ ವಾಚ್ ತಗೊಂಡೆ. ಇದು ನಾನು ಮಾಡಿದ ಬೆಸ್ಟ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಒಂದು. ವಿಡಿಯೋದಲ್ಲಿ ಮೆನ್ಷನ್ ಮಾಡೋ ಆ್ಯಪ್ ಆರ್ ಪ್ರಾಡಕ್ಟ್ ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ನಿಮಗೆ ಪರ್ಚೇಸ್ ಮಾಡಿ ಅನ್ನೋ ರೆಕಮೆಂಡೇಶನ್ಸ್ ಖಂಡಿತ ಅಲ್ಲ. ನಿಮಗೆ ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಉಪಯೋಗಿಸಿದ್ದ ಆ್ಯಪ್ ಹಾಗೂ ಪ್ರಾಡಕ್ಟ್ನ ಹೇಳ್ತಿದ್ದೀನಿ. ಫಿಟ್ನೆಸ್ ಬ್ಯಾಂಡ್ ರಿಸೀವ್ ಆದಮೇಲೆ 10,000 to 15,000 ಸ್ಟೆಪ್ಸ್ ಓವರ್ ಆಲ್ ಡೇ ಕೌಂಟ್ ಆಗ್ತಿತ್ತು. ಪ್ರತಿಯೊಂದು ಸ್ಟೆಪ್ ಕೂಡ ಕೌಂಟ್ ಆಗ್ತಿತ್ತು. ಫೋನ್ ಮೂಲಕ ಟ್ರ್ಯಾಕ್ ಮಾಡ್ತಿದ್ದೆ, ಬಟ್ ಅಷ್ಟೊಂದು ಎಫೆಕ್ಟಿವ್ ಇರಲಿಲ್ಲ. ಫಿಟ್ನೆಸ್ ವಾಚಿಂದ ತುಂಬ ಹೆಲ್ಪ್ ಆಯಿತು. ಎವ್ರಿ ಡೇ 1 hour ಡೆಡಿಕೇಟೆಡ್ ಟೈಮ್ ಇಟ್ಕೊಂಡು ವಾಕ್ ಮಾಡ್ತಾ ಇದ್ದೆ. ಜೊತೆ ಆ ಟೈಮ್ನಲ್ಲಿ ಆಡಿಯೋ ಬುಕ್ಸ್, ಪಾಡ್ಕಾಸ್ಟ್ ಮೇಜರ್ ಆಗಿ ಕೇಳ್ತಿದ್ದೆ. ಕೆಲವೊಂದು ಮೈಂಡ್ನಲ್ಲಿದ್ದ ಪಾಯಿಂಟ್ಸ್ನ ಜರ್ನಲಿಂಗ್ ಕೂಡ ಮಾಡ್ಕೊಳ್ತಿದ್ದೆ. ಇದರಿಂದ ವಾಕ್ ಮಾಡೋಕ್ಕೆ ಪ್ರತಿದಿನ ಇನ್ವಾಲ್ವ್ ಆಗ್ತಿದ್ದೆ. ಆ ಟೈಮ್ನಲ್ಲಿ ಕೇಳ್ತಾ ಇದ್ದ ಆಡಿಯೋ ಬುಕ್ಸ್ ಎ ಸ್ಟೋರಿ ಆಫ್ ದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ಡೂ ಎಪಿಕ್ ಶಿಟ್, ಡಿಸಿಷನ್ ಮೇಕಿಂಗ್, ಗೆಟ್ ಆರ್ಗನೈಸ್ಡ್, ಬುಲೆಟ್ ಪ್ರೂಫ್ ಪ್ರಾಬ್ಲಮ್ ಸಾಲ್ವಿಂಗ್, ದ 10x ರೂಲ್, ಮಾಸ್ಟರ್ ಯುವರ್ ಟೈಮ್, ಮಾಸ್ಟರ್ ಯುವರ್ ಲೈಫ್, ದ ಕಲೆಕ್ಟಿವ್ ರೈಟಿಂಗ್ಸ್ ಆಫ್ ಜೆಫ್ ಬೆಜೋಸ್, ಲೆಟ್ಸ್ ಟಾಕ್ ಮ್ಯೂಚುವಲ್ ಫಂಡ್. ಈ ರೀತಿಯಾದ ಆಡಿಯೋ ಬುಕ್ಸ್ಗೆ ಓಪನ್ ಆದೆ. ವಾಕ್ ಮಾಡೋದು, ಕೇಳಿಸ್ಕೊಳ್ಳೋದು, ಚೆನ್ನಾಗಿತ್ತು ಫ್ಲೋ. ನವೆಂಬರಿಂದ ಫೆಬ್ರವರಿವರೆಗೆ ಸ್ಟಾರ್ಟೆಡ್ 4 monthsಲ್ಲಿ 82 ಕಿಲೋ ಸುತ್ತಮುತ್ತನೇ ಇದ್ದೆ. ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ. ಜೊತೆ ಆ ಲೋನ್ ವರ್ಕ್ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡ್ಕೊಳ್ತಿದ್ದೆ. ಮಾರ್ಚ್ ಮಂತಲ್ಲಿ ಓವರಾಲ್ ಸ್ಟೆಪ್ ಕೌಂಟ್ನ 5,90,000 ಸ್ಟೆಪ್ಸ್ಗೆ ತೊಗೊಂಡೋದೆ. ಅಂದರೆ ಪ್ರತಿದಿನ ಆವ್ರೇಜ್ 90,000 ಸ್ಟೆಪ್ಸ್ ಆಗ್ತಿತ್ತು. ಏಪ್ರಿಲ್ನಲ್ಲಿ 6,50,000 ಸ್ಟೆಪ್ಸ್ ಆಗಿತ್ತು. ಪ್ರತಿದಿನ ಆವ್ರೇಜ್ ಮಾಡಿದ್ರೆ 21,000 ಸ್ಟೆಪ್ಸ್ ಆಗ್ತಿತ್ತು. ಇದರಿಂದ 77 kg ಬಂದಿದ್ದೆ. 31,000 ಸ್ಟೆಪ್ಸ್ ಏಪ್ರಿಲ್ನಲ್ಲಿ ಆಲ್ ಟೈಮ್ ಹೈ ಆಗಿತ್ತು. 12 kilometers ವಾಕ್ ಮಾಡಿದ್ದೆ ಆ ದಿನ. ಸ್ವಲ್ಪ ಇಂಟೆನ್ಸ್ ಆಗಿ ಹೆಚ್ಚು ಸ್ಟೆಪ್ಸ್ ತೊಗೊಂಡು ಹೋಗೋಕ್ಕೆ ಕಾರಣ ಗ್ಲೋಬಲ್ ಟೀಮ್ ಚಾಲೆಂಜಸ್ನಲ್ಲಿ ಇನ್ವಾಲ್ವ್ ಆಗಿದ್ದೆ. ಅಂದರೆ ಸ್ಯಾಮ್ಸಂಗ್ ಹೆಲ್ತ್ ಆ್ಯಪ್ನಲ್ಲಿ ವಾಕಿಂಗ್ ಚಾಲೆಂಜ್ ಕ್ರಿಯೇಟ್ ಮಾಡೋ ಆಪ್ಷನ್ ಇದೆ. ಅದನ್ನು ಕ್ರಿಯೇಟ್ ಮಾಡಿ ಫೇಸ್ಬುಕ್ಕಲ್ಲಿ ಸ್ಯಾಮ್ಸಂಗ್ ಹೆಲ್ತ್ ಕಮ್ಯುನಿಟಿ ಗ್ರೂಪ್ ಇದೆ. ಎಲ್ಲ ದೇಶದ 6,000 ಜನ ಇರೋ ಗ್ರೂಪಿಗೆ ಚಾಲೆಂಜ್ ಲಿಂಕ್ ಶೇರ್ ಮಾಡ್ಬೋದಾಗಿತ್ತು. ಈ ಗ್ರೂಪಲ್ಲಿ ಲಿಂಕ್ ಪೋಸ್ಟ್ ಮಾಡಿದ್ರೆ ಬೇರೆಯವರು ನಮ್ಮ ಚಾಲೆಂಜಸ್ಗೆ ಜಾಯಿನ್ ಆಗ್ಬೋದಿತ್ತು. ಬೇರೆಯವರು ಕ್ರಿಯೇಟ್ ಮಾಡಿದ್ದ ಚಾಲೆಂಜ್ಗೆ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಗ್ರೀನ್ ಆ್ಯಂಡ್ ಬ್ಲೂ ಟೀಮ್ ಇರ್ತಿತ್ತು. ಯಾವ ಟೀಮ್ ಮೆಂಬರ್ಸ್ ಹೆಚ್ಚು ಸ್ಟೆಪ್ಸ್ ಆಗ್ತಿದ್ರೋ ಆ ಟೀಮ್ ವಿನ್ ಆಗ್ತಿತ್ತು. ಟೋಟಲ್ ನಾನು 75 ಚಾಲೆಂಜಸ್ನ ಕ್ರಿಯೇಟ್ ಮಾಡಿದ್ದೆ. 138 ಬೇರೆಯವರು ಕ್ರಿಯೇಟ್ ಮಾಡಿದ ಚಾಲೆಂಜಸ್ಗೆ ಸೇರಿದ್ದೆ. ಓವರಾಲ್ 213 ಟೀಮ್ ಚಾಲೆಂಜಸ್ ಅಟೆಂಡ್ ಮಾಡಿದ್ದೆ. ಅದರಲ್ಲಿ 128 ವಿನ್ ಆಗಿದ್ದಿತ್ತು. ಈಗ ಚಾಂಪಿಯನ್ ಲೆವೆಲ್ನಲ್ಲಿ ಇರೋದಿದೆ. ಈ ಚಾಲೆಂಜಸ್ಗಳು ತುಂಬ ಇನ್ವಾಲ್ವ್ ಆಗೋ ಇನ್ಸ್ಪೈರ್ ಮಾಡ್ತಿತ್ತು. ಎವ್ರಿ ಡೇ ವಾಕ್ ಮಾಡಲಿಕ್ಕೆ. ಜೊತೆ ಕೆಲ ಬ್ಯಾಡ್ಜಸ್ಗಳು ಕೂಡ ಸಿಗ್ತಿತ್ತು. ಅದು ಕೂಡ ಸಖತ್ತಿತ್ತು. ಜೂನಿಂದ ಮ್ಯೂಸ್ಲಿ ಓಟ್ಸ್ ತಿನ್ನೋಕೆ ಆರಂಭ ಮಾಡಿದೆ. ಮೇ ಜೂನ್ ತಿಂಗಳಲ್ಲಿ ವರ್ಕ್ ಜೊತೆ ನಾರ್ಮಲ್ ಆಗಿ 15,000 ಸ್ಟೆಪ್ಸ್ ನಡೀತಿದ್ದೆ. ಜುಲೈನ ಫಸ್ಟ್ ವೀಕ್ನಲ್ಲಿ 71 kg ಬಂದಿದ್ದೆ. 10 kg ರೆಡ್ಯೂಸ್ ಆಗಿದೆ. ಜನವರಿ ಫಸ್ಟ್ ವೀಕ್ನಲ್ಲಿ ಹೆಲ್ತಿಫೈ ಮೀ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೆ. ಹೆಲ್ತಿಫೈ ಮೀ ಆ್ಯಪ್ನ ನಮ್ಮ ಫ್ಯಾಮಿಲಿನಲ್ಲಿ ಉಪಯೋಗ ಮಾಡ್ತಿದ್ರು. ಅವರೇ ಈ ಆ್ಯಪ್ನ
ಗೈಡ್ ಮಾಡಿದ್ದು ನನಗೆ. ಈ ಆ್ಯಪಿಂದ ಪ್ರತಿದಿನದ ಫುಡ್ ಕ್ಯಾಲೋರೀಸ್ನ ಟ್ರ್ಯಾಕ್ ಮಾಡೋಕ್ಕೆ ಶುರು ಮಾಡಿದೆ. ಎಷ್ಟು ಕ್ಯಾಲೋರೀಸ್ ಡೈಲಿ ಕನ್ಸ್ಯೂಮ್ ಮಾಡ್ತಿದ್ದೀನಿ ಅನ್ನೋ ಕ್ಲಾರಿಟಿ ಸಿಗ್ತಿತ್ತು ಇದರಿಂದ. ಅದ್ರ ಮೇಲೆ ಎಷ್ಟು ವಾಕ್ ಮಾಡಿದ್ರೆ ಹೆಚ್ಚು ಫ್ಯಾಟ್ ಬರ್ನ್ ಮಾಡ್ತಾ ಇದ್ದೀನಿ ಅನ್ನೋ ಟ್ರ್ಯಾಕ್ ಸಿಗ್ತಿತ್ತು. ಜೊತೆ ರೆಗ್ಯುಲರ್ ಆಗಿ ಚಪಾತಿ, ಅನ್ನ, ಸಾಂಬಾರ್, ಪಲ್ಯ, ಕಾಫಿ, ದೋಸೆ, ಚಿತ್ರಾನ್ನ, ಪಲಾವ್, ಇಡ್ಲಿ, ಉಪ್ಮಾ ಎಲ್ಲ ರೀತಿ ತಿಂತಿದ್ದೆ. ಎವ್ರಿ ಮಿಲ್ 450 ಕ್ಯಾಲೋರೀಸ್ ಒಳಗಿರೋ ಥರ ನೋಡ್ಕೊಳ್ತಾ ಇದ್ದೆ. ಎಕ್ಸೀಡ್ ಆದರೆ ಸ್ವಲ್ಪ ವಾಕ್ ಮಾಡಿ ಆ ಕ್ಯಾಲೋರೀಸ್ನ ಬರ್ನ್ ಮಾಡ್ತಾ ಇದ್ದೆ. ಹೆಲ್ತಿಮಿ ಆ್ಯಪ್ ಮೂಲಕ ನಾವು ತಿನ್ನೋ ಫುಡ್ ಪಿಕ್ಚರ್ ಕ್ಲಿಕ್ ಮಾಡಿದ್ರೆ ಎಷ್ಟು ಪ್ರೋಟೀನ್, ಫ್ಯಾಟ್, ಕಾರ್ಬ್ಸ್, ಫೈಬರ್ ಇದೆ ಅಂತ ಅನಲೈಸ್ ಮಾಡಿ ಜೊತೆ ಎಷ್ಟು ಕ್ಯಾಲೋರೀಸ್ ಇದೆ ಅಂತ ಹೇಳ್ತಿತ್ತು. ಫುಡ್ನ ಸ್ಕೋರ್ ಕೂಡ ಕೊಡುತ್ತೆ ಅಲ್ಲೇ. ಈ ಆ್ಯಪ್ ಜನವರಿಯಿಂದ ಇಲ್ಲಿವರೆಗೂ ಪರ್ಸ್ನಲಿ ಹೆಲ್ಪ್ ಮಾಡ್ತಾ ಬಂದಿದೆ. ಈ ಆ್ಯಪ್ ಕೂಡ ರೆಕಮೆಂಡೇಶನ್ ಅಲ್ಲ. ಹೀಗೆ ಫೆಬ್ರವರಿಯಿಂದ ಆರಂಭ ಆದ ಫಿಟ್ನೆಸ್ ಜರ್ನಿ ವಾಕ್, ರೆಗ್ಯುಲರ್ ಫುಡ್ ಮೂಲಕ ಮುಂದೆ ಬರ್ತಿದೆ. ಜುಲೈನಲ್ಲಿ ಅರೌಂಡ್ 2 hours ವಾಕ್ ಮಾಡ್ತಾ ಇದ್ದೆ. ಕೆಲವೊಂದು ದಿನ ಸ್ವಲ್ಪ ಜಾಸ್ತಿನೂ ವಾಕ್ ಮಾಡ್ತಾ ಇದ್ದೆ. ಚಪಾತಿ, ವೆಜಿಟೇಬಲ್ಸ್, ಫ್ರೂಟ್ಸ್, ರೈಸ್, ಸಾಂಬಾರು ತಿಂತಿದ್ದೆ. ತುಂಬಾ ಕ್ರೇವಿಂಗ್ಸ್ ಆಯಿತು ಅಂತ ಅಂದರೆ ಇಷ್ಟ ಆಗಿರೋ ತಿಂಡಿ ತಿಂದು ನೆಕ್ಸ್ಟ್ ಡೇ ಸ್ವಲ್ಪ ಜಾಸ್ತಿ ವಾಕ್ ಮಾಡ್ತಾ ಇದ್ದೆ. ಮಾರ್ಚಿಂದ ಶುಗರ್ ಇರೋ ಕಾಫಿ ಬೆವರೇಜಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ. ಕೆಲವೊಮ್ಮೆ ಮಿಸ್ ಆಗಿ ಹೋಟೆಲ್ಗಳಲ್ಲಿ ಕನ್ಸ್ಯೂಮ್ ಮಾಡಿರೋದಿದೆ. ಅದು ಬಿಟ್ಟರೆ ಶುಗರ್ ಕ್ರೇವಿಂಗ್ಸ್ ಅಷ್ಟಿಲ್ಲ ಈಗ. ಕೆಲವೊಂದು ಸೆಲೆಬ್ರೇಷನ್ ಹಾಗೂ ತುಂಬ ಕ್ರೇವಿಂಗ್ಸ್ ಇದೆ ಅಂದರೆ ಮಾತ್ರ ತಿಂತೀನಿ. ಜನವರಿ 25th 82 kg ಇದ್ದೆ. ಆಗಸ್ಟ್ 25th 66 kg ಬಂದಿದ್ದೀನಿ. ಇದು ರೆಗ್ಯುಲರ್ ಫುಡ್ ಹಾಗೂ ವಾಕ್ ಮೂಲಕ ಮಾಡಿದ್ದು. ಈ ವಿಡಿಯೋ ಜರ್ನಿ ಬಗ್ಗೆ ಏನಾದರೂ ಹೇಳಬೇಕನ್ಸಿದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಫಿಟ್ನೆಸ್ನ ಸೆಕೆಂಡ್ ವಿಡಿಯೋ ವಾಕ್ ಮಾಡ್ತಾ ಇದ್ದ ಟೈಮ್ನ ಜಿಮ್ಗೆ ಇನ್ವೆಸ್ಟ್ ಮಾಡಿದ್ದೀನಿ. ಆ್ಯಸ್ ಎ ಕಂಪ್ಲೀಟ್ ಬಿಗಿನರ್ ಆಗಿ ಜಿಮ್ಗೆ ಜಾಯ್ನ್ ಆದಾಗ ಹೇಗಿರುತ್ತೆ ಎನ್ವೈರ್ನಮೆಂಟ್, ಏನು ಎಸೆನ್ಷಿಯಲ್ ಪರ್ಚೇಸ್ ಮಾಡಬೇಕು, ಯಾವ ಥರ ವರ್ಕೌಟ್ ಶುರು ಮಾಡಬೇಕು, ನನಗಿದ್ದ ಕನ್ಫ್ಯೂಷನ್ಸ್, ಯಾವ ಥರ ಫುಡ್ಡು, ಪರ್ಸನಲ್ ಟ್ರೈನರ್ನ ಹೈಯರ್ ಮಾಡಿಕೊಂಡ್ರೆ ಒಳ್ಳೆಯದಾ, ಇದೆಲ್ಲ ಕನ್ಫ್ಯೂಷನ್ಸ್, ಕ್ವಶನ್ಸಿಂದ ಕ್ಲಾರಿಟಿಗೆ ಹೋದ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಈ ಫಿಟ್ನೆಸ್ ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ಸ್ಟಾರ್ಟ್ ಟು ಪ್ರೆಸೆಂಟ್ ಫಿಟ್ನೆಸ್ ವೀಡಿಯೋನಲ್ಲಿ ಸಿಗ್ತೀನಿ. ಆ್ಯಸ್ ಆಲ್ವೇಸ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.